ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ತೊಗೊಂಡಿರುವಂತಹ ಅಂದರೆ ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿರೋದು ಮಾತ್ರ ಇದರಲ್ಲಿ ತೋರಿಸ್ತಾ ಇರೋದು. ನಾನು ಯಾವ ಥರ ಮ್ಯಾನಿಫೆಸ್ಟ್ ಮಾಡಿ ಒಡವೆಗಳನ್ನ ತೊಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಆ ಥರ ಚಿನ್ನದ್ದು ಮಾತ್ರ ನಾನು ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಸೊ ನಾನೇನು ಅಂದರೆ ಮ್ಯಾನಿಫೆಸ್ಟ್ ಮಾಡಿ ಈ ಚೋಕರ್ನ ತೊಗೊಂಡಿರೋದು, ಮತ್ತು ಈ ಒಂದು ಕಿವಿ ಓಲೆನ ತೊಗೊಂಡಿರೋದು, ನೆಕ್ಲೆಸ್ಸು ಮತ್ತು ಲಾಂಗ್ ಚೈನು, ಪ್ಲಸ್ ಈ ಒಂದು ಹವಳಾದು ಸರ. ಓಕೆನಾ? ಸೊ ಬನ್ನಿ ಒಂದೊಂದೇ ತೋರಿಸ್ತೀನಿ ನಿಮಗೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಪರ್ಸ್ನಲ್ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ಯಾವ ಗೋಲ್ಡನ್ನ ಅಂದರೆ ಗೋಲ್ಡ್ ಜ್ಯುವೆಲ್ರಿನ ತಗೊಂಡೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ನೀವು ಈ ಥರ ಮ್ಯಾನಿಫೆಸ್ಟ್ ಮಾಡಿ ತಗೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಾನು ಅಕ್ಷಯ ತೃತೀಯದಲ್ಲಿ ಒಂದು ಓಲೆನ ತಗೊಂಡಿದ್ದೆ ಅಂತ ನಾನು ಹೇಳಿದ್ದೆ ಅಲ್ವಾ. ನಂದು ವಿಡಿಯೋಸ್ನ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನು ನಾನು ವೇರ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಜಸ್ಟ್ ಇದು 2.5 ಗ್ರಾಮ್ ಅಷ್ಟೇ ಇರೋದು. ಸೊ ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಗೋಲ್ಡ್ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ಅದಕ್ಕೆ ಏನು ಗೊತ್ತಾ, ವ್ಯಾಲ್ಯೂ ಇದೆ. ನಾವೆಲ್ಲ ಫಸ್ಟ್ ತಗೊಳ್ಬೇಕಾದ್ರೆ ಎಷ್ಟು ಕಡಿಮೆ ಇತ್ತಲ್ವಾ ಗೋಲ್ಡ್ ರೇಟ್, ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅದು ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಬಿಕಾಸ್ ಇವಾಗಿದ್ದಂಗೆ ನಾಳೆ ಇರಲ್ಲ ಅಲ್ವಾ. ಸೊ ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, 1 ಗ್ರಾಮ್ಗೆ 15,000 ಆಗಿಬಿಟ್ರೆ ನೀವು ತಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವಾ. ಸೊ ಅದಕ್ಕೆ ಯಾವಾಗ ನಿಮಗೆ ಅಂದರೆ ದುಡ್ಡು ಸ್ವಲ್ಪ ಅಡ್ಜಸ್ಟ್ ಆದಾಗ ಸ್ವಲ್ಪನೇ ಚಿನ್ನನ ತೆಗೆದಿಟ್ಕೊಂಬನ್ನಿ. ಸೊ ಬನ್ನಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ವ್ಲಾಗ್ನಲ್ಲಿ ನೀವೇನು ಗೊತ್ತಾ, ನಂದು ಜ್ಯುವೆಲ್ರಿ ವ್ಲಾಗು ಇರುತ್ತೆ, ಪ್ಲಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ಟಿಪ್ಸ್ ಹೇಳ್ತೀನಿ, ಮತ್ತು ವಾಸ್ತು ಟಿಪ್ಸ್ ಹೇಳ್ತೀನಿ. ಸೊ ನಿಮಗೆ ನನ್ನ ಒಂದು ವ್ಲಾಗ್ನಲ್ಲಿ, ನನ್ನ ಒಂದು ಚಾನಲ್ನಲ್ಲಿ ಯೂಸ್ಫುಲ್ ಮಾಹಿತಿನೇ ನಿಮಗೆ ಸಿಗೋದ್ರಿಂದ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು. ಇಲ್ಲಾಂದರೆ ಒಂದು 3-4 ಡೇಸ್ ಆದಮೇಲೆ ನನ್ನ ಚಾನಲ್ ನಿಮ್ಮ ಹತ್ರ ಸಿಗಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಸರ್ಚ್ ಮಾಡಿ ನಂದು ತೇಜಶ್ರೀ ಅಂತ ಸರ್ಚ್ ಮಾಡಿ ನಂದು ಚಾನಲ್ನ ನೋಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದೇ ನನ್ನ ಒಂದು ಚೋಕರ್ ನೆಕ್ಲೆಸ್. ಓಕೆನಾ? ಸೊ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡಿ ನಾನು ತಗೊಂಡಿರೋದು. ಅಂದರೆ ನಿಮಗೆ ಗೊತ್ತಲ್ಲ, ಏನು ಹೇಳಿ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ ಇದು, ಆಮೇಲೆ ಡಿಲೀಟ್ ಮಾಡಿಬಿಟ್ಟೆ. ನಂದು ಗೋಲ್ಡ್ ಜ್ಯುವೆಲ್ರಿ ಅಂತ ಮಾಡಿದ್ದೆ, ಒಂದು ಮೈ ಗೋಲ್ಡ್ ಜ್ಯುವೆಲ್ರಿ ಅಂತ ಜಾಸ್ತಿ ಇದು ಹಾಕಿದ್ದೆ. ಆಮೇಲೆ ನನಗೆ ಯಾಕೋ ತುಂಬ ಜಾಸ್ತಿ ತೋರಿಸ್ಬಾರ್ದು ಅನಿಸ್ತು, ಸೊ ಅದಕ್ಕೆ ಡಿಲೀಟ್ ಮಾಡಿಟ್ಟಿದ್ದೆ. ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡಿ ನಾವು ಯಾವ ಗೋಲ್ಡನ್ನ ನಾನು ತೊಗೊಂಡಿದ್ದೀನಿ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲ ನೋಡಿ, ಒಂಥರ ಪಿಕಾಕ್ ಡಿಸೈನಲ್ಲಿ ಬಂದಿದೆ. ಮಧ್ಯದಲ್ಲಿ ನೋಡಿ ಲಕ್ಷ್ಮೀದು ಕೂರಿಸಲಾಗಿದೆ, ಒಂಥರ ಮ್ಯಾಂಗೋ ಶೇಪ್ದು ಕೆಳಗಡೆ ಬಂದಿದೆ, ಮತ್ತು ಒಂದು ಚಿಕ್ಕ ಲಕ್ಷ್ಮೀದಿದೆ. ಕೆಳಗಡೆ ಎಲ್ಲ ಇದು ಬೀಡ್ಸ್ಗಳ ಥರ ಬಂದಿರೋದ್ರಿಂದ ತುಂಬಾ ಲುಕ್ ಇದೆ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನನ್ನ ಒಂದು ಚೋಕರು. ಸೊ ಇದು ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ತೊಗೊಂಡಿರೋದು. ಸೊ ನಾನು ಯಾವ ಥರ ಮಾಡಿದೆ ಅಂದರೆ, ವಾಟರ್ ಮ್ಯಾನಿಫೆಸ್ಟೇಷನ್ ಮತ್ತು ಇದು ನಾನು ನಿಮಗೆ ತೋರಿಸಿದ್ದೀನಿ ಅನಿಸುತ್ತೆ, ನೀರಿಂದು ಒಂದು ಗ್ಲಾಸ್ದು ಒಂದು ಗಾಜಿನ ಒಂದು ಲೋಟದಲ್ಲಿ ನಾವು ಮುಕ್ಕಾಲು ಭಾಗದಷ್ಟು ನೀರನ್ನ ಫಿಲ್ ಮಾಡಿ ಅದರಲ್ಲಿ ಮಾಡುವಂತಹ ಟೆಕ್ನಿಕ್, ಅದು ಮೆಥಡ್ ಇದೆ. ಓಕೆನಾ? ಸೊ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಬೇಕಾದ್ರೆ ನೀವು ಅದರಲ್ಲೇ ನೋಡ್ಕೋಬೋದು ಹೆಂಗೆ ಮಾಡ್ಬೋದು ಅಂತ. ಸೊ ಬನ್ನಿ ಜಸ್ಟ್ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನೋಡಿ, ಈ ಥರ ಒಂದು ಚೋಕರ್ನ ನಾನು ತೊಗೊಂಡೆ. ಆ್ಯಕ್ಚುಲಿ ಇದೇನು ಗೊತ್ತಾ, ನಾನು ಈ ಚೋಕರ್ನ ಒಂದು ಶಾಪ್ನಲ್ಲಿ ನೋಡಿದ್ದೆ, ಆಯಿತಾ. ಅದು ನೋಡಿ ನನ್ನ ತಲೆಯಲ್ಲೆಲ್ಲ ಅದೇ ಇತ್ತು, ನನಗದು ಚೋಕರ್ ತಗೋಬೇಕು ಅನ್ನೋ ಅದೇ ಥಾಟ್ ಪ್ರೊಸೆಸ್ಸಲ್ಲೇ ಇದ್ದೆ ನಾನು. ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾನೇ ಇದ್ದೆ, ಯಾವಾಗಲೂ ಥಿಂಕ್ ಮಾಡಿ 1 ಮಂತ್ ಒಳಗೆ ನಾನು ತೊಗೊಂಡೆ. ಸೊ ಅದು ಏನು ಗೊತ್ತಾ ಫ್ರೆಂಡ್ಸ್, ಕೆಲವ್ರ ಹತ್ರ ದುಡ್ಡಿದ್ರೂ ತೊಗೊಳಕ್ಕಾಗಲ್ಲ. ಓಕೆನಾ? ಸೊ ಅದಕ್ಕೆ ಹೇಳೋದು, ಮ್ಯಾನಿಫೆಸ್ಟೇಷನ್ ಮಾಡಿ ನಾವು ದುಡ್ಡಿಲ್ಲ ಅಂದರೆ ಹೆಂಗೆ ತೊಗೋಬೋದು ಅನ್ನೋದ್ರದ್ದು ಸೀಕ್ರೆಟ್ ಮೆಥಡ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಫಸ್ಟ್ ಇದನ್ನು ತೋರಿಸ್ತೀನಿ. ಸೊ ಈ ಒಂದು ಚೋಕರ್ ನಂದು ಒಂದು 18 ಗ್ರಾಮ್ಸ್ ಅಪ್ ಟು 18 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಚೋಕರು. ಒಂದು ಸ್ವಲ್ಪ ತೂಕ ಇದೆ. ಸೊ ಒಂಥರ ಏನು ಗೊತ್ತಾ, ಲುಕ್ ಇರುತ್ತೆ. ಯಾವಾಗಲೂ ಅಷ್ಟೇ ನಾವು ನೆಕ್ಲೆಸ್ ಹಾಕೋದಕ್ಕೂ ಈ ಥರ ಒಂದು ಚೋಕರ್ ವೇರ್ ಮಾಡೋದಕ್ಕೂ ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ. ಓಕೆನಾ? ಸೊ ಬರೀ ಇದೊಂದಿದ್ರೆ ಚೆನ್ನಾಗಿರುತ್ತಾ, ಇಲ್ಲ ಅಲ್ವಾ. ಸೊ ನಾನು ಮ್ಯಾನಿಫೆಸ್ಟ್ ಮಾಡಿ ಒಂದು
ಈ ಚೋಕರ್ಗೆ ಮ್ಯಾಚ್ ಆಗಂಗೆ ಇನ್ನೊಂದು ಶಾಪ್ನಲ್ಲಿ ನೋಡಿದ್ದೆ. ನಾನು ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಪೂಜಾ ಜ್ಯುವೆಲರ್ಸಲ್ಲಿ ನಾನು ವಿಡಿಯೋ ಶೂಟ್ ಮಾಡುವಾಗ ಒಂದು ಓಲೆ ಇಷ್ಟ ಆಗಿತ್ತು ನನಗೆ, ಕಿವಿ ಓಲೆ, ಚಾಂದ್ಬಾಲಿದು, ಓಕೆನಾ. ಸೊ ಅದನ್ನು ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ಹಿಂಗೆ ತೊಗೊಳೋದು ಅಂತ. ಸೊ ಮ್ಯಾನಿಫೆಸ್ಟ್ ಮಾಡಿ ಅದನ್ನು ನಾನು ತೊಗೊಂಡಿರುವಂತಹ ಕಿವಿ ಓಲೆ. ಸೊ ಅದನ್ನು ವೇರ್ ಮಾಡಿ ತೋರಿಸ್ತೀನಿ. ಫಸ್ಟ್ ತೋರಿಸ್ತೀನಿ, ಆಮೇಲೆ ವೇರ್ ಮಾಡ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಇದೇ ನನ್ನ ಒಂದು ಕಿವಿ ಓಲೆ, ಓಕೆನಾ. ನಂದು ವೀಡಿಯೋಸು, ಹಳೆ ವೀಡಿಯೋಸಲ್ಲೂ ತೋರಿಸಿದ್ದೀನಿ ನಾನು ಮ್ಯಾನಿಫೆಸ್ಟ್ ಮಾಡಿ, ಅಂದರೆ ತನಿಷ್ಕದು ಒಂದು ಜ್ಯುವೆಲ್ರಿದ ವ್ಲಾಗ್ ಹಾಕಿದ್ದೀನಿ ನೋಡಿ, ಅದ್ರಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಇದು. ನಾನು ಮ್ಯಾನಿಫೆಸ್ಟ್ ಮಾಡಿ ಹೇಗೆ ಚಿನ್ನನ ತೊಗೊಂಡೆ ಅಂತ ಅದರಲ್ಲಿದೆ ಅದು. ಬೇಕಾದ್ರೆ ನೀವು ನನ್ನ ವೀಡಿಯೋನ ಸರ್ಚ್ ಮಾಡ್ಬೋದು. ತೀರಾ ನಿಮ್ಗೆ ಆಗಲ್ಲ ಇದೇ ವೀಡಿಯೋದಲ್ಲಿ ತೋರಿಸ್ಬೇಕು ಅಂದ್ರೆ ನಾನು ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಗೊತ್ತಾಗಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಹತ್ರದಿಂದ ತೋರಿಸ್ತೀನಿ ನೋಡಿ. ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಈ ಥರ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆಚಾರಿ ಕೈಲಿ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಓಕೆನಾ. ನನಗೇನಿಲ್ಲ, ನಿಮಗೆ ಯೂಸ್ಫುಲ್ ಆಗಲಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕೆಳಗಡೆ ಎಲ್ಲ ಕಾಸುಗಳ ಥರ ಬಂದಿದೆ ಆಯಿತಾ, ಒಂಥರ ಲೇಟೆಸ್ಟ್ ಡಿಸೈನ್ ಅನ್ನಿಸ್ತು. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಯಿತು ತುಂಬಾ. ಸೊ ಕೆಳಗೆಲ್ಲ ನೋಡಿ ಲಕ್ಷ್ಮೀದು ಬಂದಿದೆ, 5 ಲಕ್ಷ್ಮಿನ ಇರಿಸಲಾಗಿದೆ. ಸೊ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, 5 ಲಕ್ಷ್ಮಿ ಮತ್ತು 7 ಅದೆಲ್ಲ ತುಂಬ ಶುಭ ಸಂಕೇತ, ಓಕೆನಾ. ಯಾವಾಗಲೂ ಅಷ್ಟೇ, ಲಕ್ಷ್ಮಿ ಇದಾಗಲಿ. ಆಮೇಲೆ ನಿಮಗೆ ಇನ್ನೊಂದು ಹೇಳಬೇಕು ನಾನು, ನೀವೇನೇ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ರೂ ಬುಧವಾರದ ದಿನ ಮಾಡಿ. ಬುಧವಾರ ಮಾಡಿದ್ರೆ, ಬುಧವಾರ ಮತ್ತು ಇದು ಭಾನುವಾರ, ಗುರುವಾರ, ಬುಧವಾರ ನೀವು ಡ್ರೆಸ್ನ ಪರ್ಚೇಸ್ ಮಾಡ್ಬೋದು. ಡ್ರೆಸ್ನೆಲ್ಲ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಜಾಸ್ತಿ ಬಟ್ಟೆಗಳು ಸೇರ್ತಾ ಹೋಗುತ್ತೆ. ಸೊ ಅದೆಲ್ಲ ವೀನಸ್ನ ಅಟ್ರ್ಯಾಕ್ಟ್ ಮಾಡುವಂತಹ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಬನ್ನಿ, ವಿಡಿಯೋ ಲಾಸ್ಟಲ್ಲಿ ಎಲ್ಲ ಹೇಳ್ಕೊಂಬರ್ತೀನಿ. ಫಸ್ಟ್ ಒಡವೆಗಳು ನೋಡಿ. ಸೊ ಇದು ಎಷ್ಟು ಗ್ರಾಮ್ ಇದೆ ಅಂದರೆ ಒಂದು ಅಪ್ ಟು ನಿಮಗೆ ಒಂದು 10 ಗ್ರಾಮ್ಸ್ವರೆಗೂ ಬರುವಂತಹ ಇದು ಕಿವಿ ಓಲೆ, ಓಕೆನಾ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಜಸ್ಟ್ ನೆಕ್ಲೆಸ್ ಹಾಕ್ಕೊಳ್ಳೋದಕ್ಕೂ ಓಲೆ ಜೊತೆ ಹಾಕ್ಕೊಳ್ಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ನೋಡಿ, ಇದಕ್ಕೆ ಮ್ಯಾಚ್ ಆಗಲಿ ಅಂತಲೇ ನಾನು ಈ ಥರ ಒಂದು ತೊಗೊಂಡಿರೋದು. ಸೊ ಹತ್ರದಿಂದ ತೋರಿಸ್ತೀನಿ ಬನ್ನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಒಂಥರ ದೊಡ್ಡದಾಗೂ ಇದೆ. ಏನು ಗೊತ್ತಾ, ನಾವು ಮದುವೆಗೆ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವುದೇ ಒಂದು ಪಾರ್ಟಿ ಫಂಕ್ಷನ್ಸ್ಗೆಲ್ಲ, ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ನಾನು ಇದನ್ನು ತೊಗೊಂಡಾಗ ತುಂಬ ಕಡಿಮೆ ಇತ್ತು ಗೋಲ್ಡ್ ಪ್ರೈಸ್. ಆ್ಯಕ್ಚುಲಿ ತುಂಬಾ ಕಡಿಮೆ ಇತ್ತು, ಅಂದರೆ ಏನು ಗೊತ್ತಾ, 7,800 ಸಮಥಿಂಗ್ ಆ ಥರ ಇದರಲ್ಲಿತ್ತು ಅನಿಸುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ 8,000 ಇತ್ತು ಅವಾಗೆಲ್ಲ. ಇವಾಗ ನೋಡಿ 9,000 ಆಗಿದೆ. 9,000 ಅಂದರೆ ನಿಮಗೆ 1 ಗ್ರಾಮ್ ನೀವು ತೊಗೋಬೇಕು ಅಂದರೆ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀರಾ? 10,000 ಮೇಲಾಗೋಗಿರುತ್ತೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಯಾವಾಗಲೂ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ, ಓಕೆನಾ. ಸೊ ನೋಡಿ, ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ತೊಗೊಂಡಿರುವಂತಹ ಗೋಲ್ಡ್ ಓಲೆ ಪ್ಲಸ್ ಒಂದು ಚೋಕರ್, ಬರೀ ಇದೇ ರೇಟ್ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೊಂದು ಲಾಂಗ್ ಚೈನು ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ ಫ್ರೆಂಡ್ಸ್, ನನ್ನ ಒಂದು ಗೋಲ್ಡ್ ಲಾಂಗ್ ಚೈನ್ ಇದು. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ, ನಾನು ಸ್ಯಾರಿ ಉಟ್ಕೊಂಡು ಅವತ್ತು ರೇಷ್ಮೆ ಸ್ಯಾರಿನೋ ಏನೋ ಒಂದು ಇದು ಸಿಕ್ಕಾಕೊಂಡಿದ್ದು ಕಟ್ಟಾಗಿದೆ. ಅದು ಆ್ಯಕ್ಚುಲಿ ಆಚಾರಿ ಕೈಲಿ ಕೊಟ್ಟು ಮಾಡಿಸ್ಬೇಕು, ನಾನು ಹಂಗೆ ಇಟ್ಟಿದ್ದೀನಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 30 ಗ್ರಾಮ್ಸ್ವರೆಗೂ ಬರುತ್ತೆ. ಇದೂ ಅಷ್ಟೇ ನಾನು ಮ್ಯಾನಿಫೆಸ್ಟ್ ಮಾಡೇ ತೊಗೊಂಡಿರುವಂತಹ ಲಾಂಗ್ ಚೈನ್ ಇದು. ಇದು ಒಂದು 30 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ನೋಡಿ, ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಸೊ ಕಿವಿ ಓಲೆ ಪ್ಲಸ್ ಚೋಕರು ಮತ್ತು ಇವಾಗ ನಾನು ಲಾಂಗ್ ಚೈನ್ನ ವೇರ್ ಮಾಡಿದ್ದೀನಿ. ಸೊ ಇದು ಬಾಂಬೆ ಡಿಸೈನಿಂಗಲ್ಲಿದೆ ಈ ಒಂದು ಪ್ಯಾಟ್ರನ್ನು. ಸೊ ಹಾಗೆಯೇ ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಶಾಪ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಐಶ್ವರ್ಯ ಜ್ಯುವೆಲರ್ಸ್ ಅಂದ್ಕೊಳ್ತೀನಿ. ಸೊ ಆ ಥರ ಫ್ರೆಂಡ್ಸ್, ನಮಗೆ ಏನು ಗೊತ್ತಾ, ನಾವು ಮ್ಯಾನಿಫೆಸ್ಟ್ ಮಾಡಿ ನಾವು ತೊಗೊಂಡಾಗ ನಾವು ಈಸಿಯಾಗಿ ತೊಗೋಬೋದು. ಕೆಲವ್ರ ಹತ್ರ ದುಡ್ಡಿದ್ರೂ ತೊಗೊಳಕ್ಕಾಗಲ್ಲ. ಅದು ತುಂಬ ಜನಕ್ಕೆ ಆ ಥರ, ನನ್ನ ಹತ್ರ ತುಂಬ ಜನ ಹೇಳಿದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ. ರಿಲೇಟಿವ್ಸ್ ಬಿಡಿ, ನಮ್ಮ ಅಕ್ಕನೇ ಹೇಳಿದ್ದಾರೆ ಎಷ್ಟೊಂದು ಸಲ. ಅವ್ರ ಜಾಬಲ್ಲಿ ಇದ್ದಾಳೆ ನಮ್ಮ ಅಕ್ಕ. ಆ್ಯಕ್ಚುಲಿ ಅವರೆಲ್ಲ ಹೇಳ್ತಾರೆ, ನಾವು ಜಾಬಲ್ಲಿ ಇದ್ದು ನಾವು ತೊಗೊಳಕ್ಕಾಗಲ್ಲ, ನೀ ಹೇಗೆ ತೊಗೋತಿ ಅಂತ. ಬಿಕಾಸ್ ನಾನು ಹಿಂಗೆ ಮ್ಯಾನಿಫೆಸ್ಟ್ ಮಾಡಿ ನಾನು ತೊಗೊಳೋದು ಇದೆಲ್ಲ. ಸೊ ಆ ಥರ ನೋಡಿ, ಒಂದು ಕಿವಿ ಓಲೆ ತೊಗೊಂಡಿರೋದು, ಮತ್ತು ಇದೊಂದು ಚೋಕರು, ಮತ್ತು ಇದು ಲಾಂಗ್ ಚೈನು, ಓಕೆನಾ. ಸೊ ಇನ್ನೊಂದು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೆ ಇನ್ನೊಂದು, ಅದೇ ಮ್ಯಾನಿಫೆಸ್ಟ್ ಮಾಡಿ ನಾನು ತೊಗೊಂಡಿರೋದು.
ಇದು ನೋಡಿ ಒಂದು 15 ಗ್ರಾಮಲ್ಲಿದೆ ಈ ಒಂದು ಹವಳದ ಸರ ಪ್ಲಸ್ ಅದಕ್ಕೆ ಒಂದು ಪೆಂಡೆಂಟು. ಓಕೆನಾ, ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇದನ್ನು ವೇರ್ ಮಾಡಿದಾಗ ಹಿಂಗಿರುತ್ತೆ ಲುಕ್ಕು. ಇದೆಲ್ಲ ಏನು ಗೊತ್ತಾ, ಇವಾಗ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ನಾವು, ಯಾವ್ದಾರ ಒಂದು ನೇಮಿಂಗ್ ಸೆರೆಮನಿನೋ ಯಾವ್ದಾರ ಒಂದು ಮದುವೆ ಫಂಕ್ಷನ್ ಯಾವುದೇ ಆಗಲಿ. ಸೊ ನಾವು ಜಸ್ಟ್ ಈ ಥರ ಮೇಲ್ಗಡೆ ಒಂದು ಸರ ಹಿಂಗೆ ಹಾಕ್ಕೊಂಡು ಹೋಗ್ಬೇಕಲ್ವಾ. ಸೊ ಈಸಿಯಾಗಿರಲಿ ಅಂದ್ಬಿಟ್ಟು ನಾನು ಈ ಥರ ಒಂದು ಸರ ತೊಗೊಂಡಿರೋದು. ಆಮೇಲೆ ಪ್ಲಸ್ ಇನ್ನೊಂದೇನು ಅಂದರೆ ನನ್ನ ಒಂದು ರಾಶಿ ಪ್ರಕಾರ ಪರ್ಲು ಮತ್ತು ಕೋರಲ್ಲು ಮತ್ತು ಡೈಮಂಡ್ ನಂಗೆ ಆಗಿಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೋರಲ್ಲಲ್ಲಿ ಈ ಥರ ಮಾಡಿಸ್ಕೊಂಡಿರೋದು. ಸೊ ನೋಡಿ, ಈ ಥರ ಒಂದು ಹವಳದು ಸರ ಪ್ಲಸ್ ಈ ಥರ ಒಂದು ಪೆಂಡೆಂಟು, ಈ ಥರ ಎಲ್ಲ ಸಿಗುತ್ತೆ. ನಾಗರ ಅಂತಾರೆ ಈ ಥರ ಪೆಂಡೆಂಟ್ಗೆ. ಸೊ ಆ ಥರ ಒಂದು 8 ಗ್ರಾಮ್ 8ರಿಂದ ಒಂದು 10 ಗ್ರಾಮ್ ಒಳಗೆ ಬರುವಂತಹ ಪೆಂಡೆಂಟ್ ಇದು. ಓಕೆನಾ. ಸೊ ಈ ಥರ ನೋಡಿ, ಇದು ಮತ್ತು ಇದೊಂದು ಸರ. ಸೊ ಬರೀ ಇದೆರಡು ಹಾಕೊಂಡ್ರೆ ಚೆನ್ನಾಗಿರತ್ತಾ, ಇಲ್ಲ ಅಲ್ವಾ. ಒಂದು ನೆಕ್ಲೆಸ್ನು ತೋರಿಸ್ತೀನಿ, ಅದು ಮ್ಯಾನಿಫೆಸ್ಟ್ ಮಾಡೇ ನಾನು ತೊಗೊಂಡಿರೋದು. ಆ ನೆಕ್ಲೆಸ್ನ ನೀವು ನೋಡಿರ್ತೀರಾ, ನಾನು ನನ್ನದೇ ಒಂದು ವ್ಲಾಗ್ನಲ್ಲಿ ತೋರಿಸಿದ್ದೀನಿ. ಹಂಗೆ ಶೂಟ್ ಮಾಡುವಾಗ ನನಗೆ ಆ್ಯಕ್ಚುಲಿ ಆ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಬಾಂಬೆ ಡಿಸೈನಿಂಗಲ್ಲಿದೆ ಅದು. ಸೊ ಹಂಗೆ ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿರೋದು ನಾನು. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ನೆಕ್ಲೆಸ್. ಓಕೆನಾ. ಸೊ ನಾನು ಇದನ್ನು ತೋರಿಸಿದ್ದೀನಿ, ನಂದೊಂದು ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಈ ಸರಾನ. ಆಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲೂ ಹಾಕಿದ್ದೀನಿ. ನಾನು ಮ್ಯಾನಿಫೆಸ್ಟ್ ಮಾಡಿ ಒಂದು ಫೋನಲ್ಲಿ ಒಂದು ಚಿತ್ರ ತೋರಿಸ್ಬಿಟ್ಟು ಹೇಳಿದ್ನಲ್ಲ, ನಾನು ಇದು ಸಿಗೋವರೆಗೂ ನಂದು ಫೋನ್ದು ಸ್ಕ್ರೀನ್ಶಾಟ್ನಲ್ಲಿ ಇದೇ ಫೋಟೋ ಇತ್ತು ಆಯಿತಾ. ಈ ನೆಕ್ಲೆಸ್ದೇ ಫೋಟೋ ಹಾಕ್ಕೊಂಡು ಅದನ್ನೇ ನೋಡಿ ಅದಕ್ಕೆ ಹೇಳೋದು, ಮ್ಯಾನಿಫೆಸ್ಟ್ ನಾವು ಹೆಂಗೆ ಮಾಡ್ತೀವೋ ಹಂಗೆ ಬೇಗ ಸಿಗ್ತಾ ಹೋಗುತ್ತೆ ನಮಗೆ ಅಂತ. ಸೊ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 16ರಿಂದ 18 ಗ್ರಾಮ್ವರೆಗೂ ಬರುತ್ತೆ, ಒಂದು 18 ಗ್ರಾಮ್ಸ್ವರೆಗೂ ಬರುತ್ತೆ ಈ ನೆಕ್ಲೆಸ್ಸು. ಸೊ ಬ್ಯಾಕ್ ಚೈನ್ ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 3 ಗ್ರಾಮ್ಸೋ 4 ಗ್ರಾಮ್ಸೋ ಏನೋ ಬರುತ್ತೆ. ಸೊ ಎಲ್ಲ ಸೇರಿ ಒಂದು 21 ಗ್ರಾಮ್ ಮೇಲ್ಗಡೆ ಇದೆ. 20 ಗ್ರಾಮ್ಸ್ ಅಂದ್ಕೊಳ್ಳಿ, 20 ಗ್ರಾಮ್ಸ್ ಆ ಥರ ಹತ್ತತ್ರ ಬರುತ್ತೆ. ಸೊ ಹಿಂಗೆ ಫ್ರೆಂಡ್ಸ್ ಹಾಕ್ಕೊಂಡು ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಇದೇ ನನ್ನ ಒಂದು ನೆಕ್ಲೆಸ್. ಓಕೆನಾ. ಸೊ ನೋಡಿ, ಹತ್ರದಿಂದ ತೋರಿಸ್ತೀನಿ. ತುಂಬಾ ಕ್ಯೂಟಾಗಿದೆ. ಬಾಂಬೆ ಡಿಸೈನಿಂಗಲ್ಲಿ ಏನು ಗೊತ್ತಾ, ಯಾವಾಗಲೂ ಒಂಥರ ಲುಕ್ ಇರುತ್ತೆ ನಮಗೆ ವೇರ್ ಮಾಡಿದಾಗ. ತುಂಬಾ ಒಂಥರ ಚೆನ್ನಾಗಿ ಕಾಣಿಸ್ತೀವಿ. ಆಮೇಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚಿನ್ನದ್ದು ಅಂತ, ಬಿಕಾಸ್ ಅದರದ್ದು ಅದೇನೋ ಅಂತಾರಲ್ಲ, ಗೋಲ್ಡ್ ಈಸ್ ಗೋಲ್ಡ್. ಸೊ ಫಸ್ಟೆಲ್ಲ ಬಾಂಬೆ ಡಿಸೈನಿಂಗೇ ಇದ್ದಿದ್ದು, ಇವಾಗ ತಾನೇ ನಕ್ಷಿ ಪ್ಯಾಟ್ರನ್ ಎಲ್ಲ ಬರ್ತಿರೋದಲ್ವಾ. ಸೊ ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಹೇಳೋದು, ಚಿನ್ನ ಫಸ್ಟ್ ಹೆಂಗಿತ್ತೋ ಎಲ್ಲೋ ಪಾಲಿಶ್ ಅದೇ ಬೆಟರ್ ಅಲ್ವಾ. ಸೊ ನೋಡಿ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಇದು ನೋಡಿ, ಇದು ನಂದು ನಕ್ಷಿದು ಓಲೆಗೂ ಈ ಒಂದು ನೆಕ್ಲೆಸ್ಗೂ ಕಂಪೇರ್ ಮಾಡಿ ನೋಡಿ ಎಷ್ಟು ಶೈನಿಂಗ್ ಇದೆ ಇದು. ಸೊ ಆ ಥರ ಫ್ರೆಂಡ್ಸ್. ಸೊ ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿ ತೊಗೊಂಡಿರುವಂತಹ ನೆಕ್ಲೆಸ್ ಪ್ಲಸ್ ಇದೊಂದು ಸರ. ಓಕೆನಾ. ಸೊ ಅಷ್ಟೇ. ಸೊ ಬನ್ನಿ, ಇವಾಗ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಪ್ಪ ಈ ಮ್ಯಾನಿಫೆಸ್ಟ್ ಮಾಡಿ ತಗೊಳ್ಳೋದು ಅಂತ. ಸೊ ನಂದು ಆಲ್ಮೋಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ, ಆದರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಒಂದೇ ಒಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ಚಾನಲ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನನಗೂ ಒಂದು ಮೋಟಿವೇಶನ್ ಸಿಕ್ಕಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಅವಾಗಲೇ ನಾನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಿಕಾಸ್ ನಿಮಗೋಸ್ಕರನೇ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಜ್ಯುವೆಲ್ರಿ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಶಾಪ್ಗೆ ಹೋಗಿ ನಾವು ಶೂಟ್ ಮಾಡ್ಬೇಕಾದ್ರೆ ಕೈಯೆಲ್ಲ ತುಂಬ ನೋವುತ್ತೆ, ಅಷ್ಟು ನಮಗೆ ಇಟ್ಕೊಂಡು ಮಾಡಬೇಕಲ್ವಾ. ಆಮೇಲೆ ಒಂದೊಂದನ್ನು ಪ್ರತಿಯೊಂದ್ರದ್ದು ತೆಗೆದು ನೋಡ್ತಾ ಇರಬೇಕು. ಸೊ ನಿಮಗೋಸ್ಕರನೇ ನಾನು ತೋರಿಸ್ತಾ ಇರೋದು. ಬಿಕಾಸ್ ನಂಗೆ ಮುಂಚೆಯಿಂದನೂ ನನಗೆ ಪ್ಯಾಷನ್ನು ಜ್ಯುವೆಲ್ರಿದು. ಸೊ ಎಲ್ಲ ನಮ್ಮ ಮನೇಲಿ ಅಂತಿರೋ ಬೇರೆದು ತೊಗೋಬೋದಿತ್ತು ಕಂಟೆಂಟ್ ಅಂತ, ಬಟ್ ನೋ, ನನಗೆ ಚಿನ್ನ ಇಷ್ಟ ಆಗಿರೋದ್ರಿಂದ ನನಗೆ ಯಾವ್ದು ಇಷ್ಟನೋ ಅದರಲ್ಲೇ ನಾನು ಮಾಡ್ತೀನಿ. ಆಮೇಲೆ ನಂಗೆ ಮುಂಚೆಯಿಂದನೂ ವಾಸ್ತುದು ಆಗಲಿ, ಆಮೇಲೆ ಮ್ಯಾನಿಫೆಸ್ಟ್ ಬಗ್ಗೆ ತುಂಬ ನಾಲೆಡ್ಜ್ ಇತ್ತು. ಸೊ ಅದಕ್ಕೋಸ್ಕರ ಈ ಫೀಲ್ಡನ್ನೇ, ಅಂದರೆ ಈ ಒಂದು ಕಂಟೆಂಟ್ನೇ ನಾನು ಚೂಸ್ ಮಾಡಿರೋದು. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿದ್ರೆ ನಮಗೆ ಅದರಲ್ಲಿ ಇನ್ನೂ ಇದಿರುತ್ತಲ್ವಾ, ಸೊ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಯಾರೆಲ್ಲ ಸುಮ್ಮನೆ ಹಾಗೆ ನೋಡ್ತಿದ್ರು ಜಸ್ಟ್ ಒಂದು ಲೈಕ್ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನಿಮಗೋಸ್ಕರನೇ ನಾವು ವೀಡಿಯೋ ಮಾಡ್ತಾ ಇರೋದ್ರಿಂದ ನೀವು ಲೈಕ್ ಮಾಡಿದ್ರೆ ಅದು ಯೂಟ್ಯೂಬ್ ಇನ್ನೂ ನಮಗೆ ಜಾಸ್ತಿ ರೀಚ್ ಆಗಂಗೆ ಮಾಡುತ್ತೆ. ಇಲ್ಲಾಂದರೆ ನಂದು ವೀಡಿಯೋಸ್ ತುಂಬ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಈ ಥರ ಗೋಲ್ಡ್ ಜ್ಯುವೆಲ್ರಿದೆಲ್ಲ ತೋರಿಸ್ಬಿಟ್ಟು ಆಮೇಲೆಲ್ಲ ಡಿಲೀಟ್ ಮಾಡಿರೋದು, ಆಮೇಲೆ ಕೆಲವೆಲ್ಲ ಬೆಂಕಿ ತೋರಿಸಿರೋದು, ದೃಷ್ಟಿ ಪರಿಹಾರಕ್ಕೆ ಬೆಂಕಿದು ತುಂಬ ಹೊತ್ತು ತೋರಿಸ್ಬಿಟ್ಟಿದೆ, ಒಂದು 4 ಮಿನಿಟ್ಸು. ಸೊ ಯೂಟ್ಯೂಬ್ ಪಾಲಿಸಿ ಗೈಡ್ಲೈನ್ಸ್ ಪ್ರಕಾರ ತೋರ್ಸಂಗಿರಲಿಲ್ಲ.
ತುಂಬ 1,000 ಮೇಲೆ ರೀಚ್ ಆಗಿತ್ತು ಆ ವಿಡಿಯೋದಲ್ಲಿ. ನೆಕ್ಲೆಸ್ದೆಲ್ಲ ತುಂಬ ಚೆನ್ನಾಗಿರೋ ಪ್ಯಾಟ್ರನ್ ಹಾಕಿದ್ದೆ, ನನಗೆ ಬೇಜಾರಾಯಿತು. ಸೊ ಅದನ್ನು ಯೂಟ್ಯೂಬಿಂದನೇ ಡಿಲೀಟ್ ಆಗೋಯ್ತು ಆ ವಿಡಿಯೋ. ಸೊ ಅವಾಗಿಂದ ನಂದು ರೀಚ್ ತುಂಬ ಡೌನ್ ಆಗಿದೆ. ನೀವು ಹಳೆ ವ್ಲಾಗ್ಸ್ನ ನಾನು ನೋಡಿಬೇಕಾರೆ 17,000, 8,000, 7,000 ಆ ಥರ ಎಲ್ಲ ಇದೆ. ಸೊ ಇವಾಗೆಲ್ಲ ಏನು ಗೊತ್ತಾ, ಸ್ವಲ್ಪ ನೋಡಿಬಿಟ್ಟು ನೀವು ಸ್ಕಿಪ್ ಮಾಡಿಬಿಡ್ತೀರಲ್ಲ, ಅವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ರೀಚ್ ಆಗಂಗೆ ಮಾಡಲ್ಲ ಯೂಟ್ಯೂಬು. ಸೊ ಅದಕ್ಕೆ ನಿಮ್ಮನ್ನ ಜಸ್ಟ್ ರಿಕ್ವೆಸ್ಟು, ಫುಲ್ ವಿಡಿಯೋ ವಾಚ್ ಮಾಡಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ರೆಡಿ ನಾನು ವೀಡಿಯೋಸಲ್ಲಿ ಮಾಡಿದ್ದೀನಿ. ಸೊ ಕೆಲವರೆಲ್ಲ ನೋಡಿಲ್ದೇ ಇರೋರು ಇರ್ತಾರೆ ಅಲ್ವಾ, ಸೊ ಅವ್ರಿಗೆ ನಂದು ಈ ಒಡವೆದು ಇವಾಗ ತೋರಿಸಿದ್ನಲ್ಲ ಅದೆಲ್ಲ ಇಷ್ಟ ಆಗಿರುತ್ತೆ. ಸೊ ಹೇಗೆ ಮಾಡ್ಬೋದಪ್ಪ ಅಂತ ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಬನ್ನಿ, ಅವ್ರ ಕ್ಯೂರಿಯಾಸಿಟಿನ ಯಾಕೆ ಇದು ಮಾಡೋದು, ತೋರಿಸ್ಬಿಡ್ತೀನಿ ಬನ್ನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಯಾವುದೇ ಒಂದು ನಾವು ಪ್ರತಿಯೊಂದು ಒಡವೆ ತಗೊಳ್ಬೇಕಾದ್ರೆ ಮತ್ತು ದುಡ್ಡು ಅಂದರೆ ನಮ್ಮ ಮನೆಗೆ ಹಣ ಸೇರ್ಬೇಕಾದ್ರೆ, ಅಂದರೆ ದುಡ್ಡು ಸೇರ್ಬೇಕಾದ್ರೆ ಸುಮ್ಮನೆ ಹಾಗೆ ಬರಲ್ಲ. ಯಾವುದೂ ಟ್ರಸ್ಟ್ ಮಾಡಬೇಕು. ಮೇನ್ ಥಿಂಗ್ ಇಸ್ ಟ್ರಸ್ಟ್. ಓಕೆನಾ? ಯಾವುದೇ ಒಂದು ಪ್ರತಿಯೊಂದು ಸಾಮಾನಾಗಲಿ, ಯಾವುದೇ ಒಂದು ಒಡವೆ ಆಗಲಿ, ಯಾವುದೇ ಒಂದು ದುಡ್ಡಾಗಲಿ, ಎಲ್ಲದಕ್ಕೂ ನಾವು ಒಂದು ಥಿಂಕಿಂಗ್ ಕೆಪಾಸಿಟಿನ ಬೆಳೆಸ್ಕೋಬೇಕು. ಅಂದರೆ ಅದರ ಬಗ್ಗೆ ನಂಬಿಕೆ ಇರಬೇಕು, ಬಿಲೀಫ್ ಇರಬೇಕು. ಯಾವಾಗ ನಾವು ನಂಬ್ತೀವೋ ಅವಾಗ ಮಾತ್ರ ನಮಗೆ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ನೀವು ನೋಡಿರ್ಬೋದು, ತುಂಬ ಜನ ರಿಚ್ ಪೀಪಲ್ ಹತ್ರನೂ ತಗೊಳ್ದಿರೋಕ್ಕಾಗದೇ ಇರೋ ಅಷ್ಟು ಕೆಲವು ಥಿಂಗ್ಸು ಕೆಲವ್ರ ಹತ್ರ ಬಂದಿರುತ್ತೆ. ಅದು ಹೇಗೆ ಬಂದಿರುತ್ತೆ? ಮ್ಯಾನಿಫೆಸ್ಟ್ ಮಾಡಿ ಅವರು, ಅಂದರೆ ಅವ್ರಿಗೆ ಮ್ಯಾನಿಫೆಸ್ಟ್ ಇದೇ ಥರ ಮಾಡಬೇಕು ಅಂತ ಗೊತ್ತಿರಲ್ಲ, ಬಟ್ ಅವ್ರದ್ದೊಂದು ಡಿಸೈರ್ ಇರುತ್ತೆ, ಆಸೆ ಇರುತ್ತೆ. ಏನು ಅಂದರೆ ನಾನು ಅದು ತಗೊಳ್ಳೇಬೇಕು ಅಂತ ಒಂದು ಡ್ರೀಮ್ ಇರುತ್ತೆ, ಒಂದು ಕನಸಿರುತ್ತೆ. ಸೊ ಆ ಥರ ನನ್ನ ಒಂದು ಡ್ರೀಮ್ ಏನಂದರೆ ಬರೀ ಗೋಲ್ಡೇದೇ ಜಾಸ್ತಿ. ಅಂದರೆ ಜಾಸ್ತಿ ನಾನು ಬೇರೆ ಯಾವುದಕ್ಕೂ ಯೋಚನೆ ಮಾಡಲ್ಲ. ಮನೆ ತೊಗೊಳ್ಳೋದಾಗಲಿ, ಸೈಟ್ ಮಾಡೋದಾಗಲಿ, ಅದೆಲ್ಲ ನಮ್ಮ ಮನೆಯವ್ರದ್ದು ಥಿಂಕಿಂಗ್, ಅದೆಲ್ಲ ನಮ್ಮ ಹಸ್ಬೆಂಡ್ದು. ಸೊ ನನ್ನದೆಲ್ಲ ಏನು ಅಂದರೆ ಬರೀ ಗೋಲ್ಡ್ದು. ಓಕೆನಾ? ಚಿನ್ನ ತೊಗೋಬೇಕು, ಆ ಥರನೇ ನನ್ನ ಒಂದು ಥಿಂಕಿಂಗ್ ಪ್ರೊಸೆಸ್ ಇರುತ್ತೆ. ಸೊ ನಾನು ನಿಮ್ಗೆ ಯಾವುದು ಪ್ರತಿಯೊಂದು ಒಡವೆ ತೋರಿಸಿದ್ನಲ್ಲ ಎಲ್ಲ ಮ್ಯಾನಿಫೆಸ್ಟ್ ಮಾಡೇ ನಾನು ತೊಗೊಂಡಿರುವಂತಹ ಒಡವೆಗಳು ಫ್ರೆಂಡ್ಸ್. ಸೊ ನೀವು ಅನ್ಕೋತೀರಾ ಹಿಂಗೆ ತೊಗೊಂಡಿರ್ಬೋದಪ್ಪ ಅಂತ. ಹೆಂಗೆ ತಗೊಂಡೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ದುಡ್ಡು ಕಲೆಕ್ಟ್ ಆಗುತ್ತೆ ಅಂದರೆ ನಿಮ್ಗೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಅಷ್ಟು ಅಂದರೆ ನಾವು ದುಡ್ಡನ್ನು ಸೇರಿಸ್ತಾ ಇರ್ತೀವಲ್ಲ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗದೇ ಇರೋಂಗೆ ಯಾರ್ಯಾರೋ ಬಂದು ನಿಮಗೆ ದುಡ್ಡು ಕೊಡೋಂಗಾಗೋಗುತ್ತೆ. ಸೊ ಅಂದರೆ ನಿಮ್ಮ ಮನೆಯವರ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸು, ಕಸಿನ್ಸು, ಯಾರು ಬೇಕಾರಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ಸೊ ಹಂಗೆ ದುಡ್ಡು ಸೇರ್ತಾ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಆ ಥರನೇ ನಿಮ್ಮ ಒಂದು ಆಸೆ ಏನಿರುತ್ತೋ ಅದು ಫುಲ್ಫಿಲ್ ಆಗೋಗುತ್ತೆ. ಸೊ ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಬನ್ನಿ ಹೇಳ್ಕೊಂಬರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಗೋಲ್ಡ್ ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬಗ್ಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ 1 ಏನು ಗೊತ್ತಾ? ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ. ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ 2 ಮೆಥಡ್ ಇದೆ. ಒಂದು, ನೀವು ಈ ಥರ ಒಂದು ಗ್ಲಾಸಲ್ಲಿ ಫುಲ್ ನೀರನ್ನ ಫಿಲ್ ಮಾಡಿ, ನಿಮ್ಗೇನು ಇಷ್ಟನೋ ಅದನ್ನು ಯೋಚನೆ ಮಾಡಿ. ಅಂದರೆ ನೀವೊಂದು ನಿಮಿಷ ಹೇಳ್ತೀನಿ. ಸೊ ಏನು ಅಂದರೆ ಒಂದು ಗ್ಲಾಸಲ್ಲಿ ಒಂದು 3/4 ಭಾಗದಷ್ಟು ನೀವು ನೀರನ್ನ ಫಿಲ್ ಮಾಡಬೇಕಾಗುತ್ತೆ. ಆ 3/4 ಭಾಗದಷ್ಟು ನೀರನ್ನ ಫಿಲ್ ಮಾಡಿ ನೀವು ಅದನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಅಂದರೆ ಏನಾರ ಒಂದು ಗೋಲ್ಡ್ದು ನೋಡ್ಕೊಂಬಂದಿರ್ತೀರಾ ಅಂದ್ಕೊಳ್ಳಿ, ಯಾವ್ದಾರ ಒಂದು ಕಿವಿ ಒಲೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಇಲ್ಲ ನೆಕ್ಲೆಸ್ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ಒಂದು ಗೋಲ್ಡ್ ಕಾಯಿನು. ಕೆಲವ್ರಿಗೇನು ಗೊತ್ತಾ, ನನಗೆ ಬರೀ ಒಡವೆ ಕ್ರೇಜು, ಅಂದರೆ ನನಗೆ ಜ್ಯುವೆಲ್ರಿದೆಲ್ಲ ತುಂಬ ಇಷ್ಟ. ಬಿಕಾಸ್ ಏನು ಗೊತ್ತಾ, ಫಸ್ಟ್ ನಾವು ಎಂಜಾಯ್ ಮಾಡಬೇಕು. ಬಿಕಾಸ್ ಲೈಫ್ ಈಸ್ ವೆರಿ ಶಾರ್ಟ್ ಅಲ್ವಾ. ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಏನು ಗೊತ್ತಾ, ಇರೋವಷ್ಟು ದಿನ ತುಂಬಾ ಚೆನ್ನಾಗಿ ಇರಬೇಕು. ಅದು ನನ್ನ ಒಂದು ಪಾಲಿಸಿ. ಸುಮ್ಮನೆ ಒಂದು ಕಾಯಿನ್ ತೆಗೆದಿಟ್ಕೊಂಡು ನಮಗೇನೆ ಏಜೇ ಆಗೋಗಿರುತ್ತೆ, ಅದನ್ನೆಲ್ಲ ಕರಗಿಸಿ ಮಾಡೋ ಅಷ್ಟೊತ್ತಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಮಕ್ಕಳಿಗೆ ಎತ್ತಿಡಿ, ಅವರೆಲ್ಲ ದೊಡ್ಡವರಾದ್ಮೇಲೆ ಯೂಸ್ ಮಾಡ್ಬೋದು ಅಂತ. ಅವ್ರು ದೊಡ್ಡವರಾದ್ಮೇಲೆ ಇನ್ನೂ ಚೆನ್ನಾಗಿರೋ ಪ್ಯಾಟ್ರನ್ನೇ ಬಂದಿರುತ್ತೆ, ಒಳ್ಳೊಳ್ಳೆ ಇದೇ ಬಂದಿರುತ್ತೆ. ಈಗ ನಾವು ಅಷ್ಟು ದುಡ್ಡನ್ನ ಸೇವ್ ಮಾಡಿ ಎತ್ತಿಡ್ತೀವಿ ಅಂದ್ಕೊಳ್ಳಿ. ಸೊ ಅದನ್ನೇನು ಮಾಡ್ತೀವಿ, ನಾವು ಒಂದು ನಮ್ಮ ಆಸೆನ ಬಚ್ಚಿಟ್ಟು ಅವರಿಗೆ ಮಾಡೋದು. ಆಮೇಲೆ ಅವರು ಅಂತಾರೆ, ಮಮ್ಮಿ ನೀವೇ ಹಾಕ್ಕೊಳ್ಳಿ ಅಂತ. ಅವಾಗ ಏನು ಮಾಡ್ತೀರಾ ಅಲ್ವಾ? ಸೊ ಅದು ಒಂದು ಪಾಯಿಂಟು. ಆ ಟೈಮಲ್ಲಿ ನೀವು ಜುಮ್ಕಿ ಹಾಕ್ಕೊಂಡು ಓಡಾಡೋಕ್ಕಾಗುತ್ತಾ? 60-70 ವಯಸ್ಸಾದಮೇಲೆ ಜುಮ್ಕಿ ಹಾಕ್ಕೊಂಡು ಓಡಾಡೋಕ್ಕಾಗುತ್ತಾ?
ಆ ಥರ ಆದಾಗ ಎಲ್ಲ ಸ್ಟಡ್ ಇಯರಿಂಗ್ ಇಡ್ಬೋದೇ ಹೊರತು ಜುಮ್ಕಾಸ್ ಯಾರು ಇಡೋಕ್ಕೆ ಇಷ್ಟ ಆಗಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ನಾನು ಹೇಳೋದು ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದನ್ನು ಮಾಡೋರೇ ಚೆಂದ, ಓಕೆನಾ. ಸೊ ನನ್ನ ಒಂದು ಪಾಲಿಸಿ ಈ ಥರ. ಸೊ ಆ ಥರ ಅರ್ಧ ಮುಕ್ಕಾಲು ಗ್ರಾಮಷ್ಟು ನೀರನ್ನ ಫಿಲ್ ಮಾಡಿ ಅದನ್ನು ನೀವು ಯೋಚನೆ ಮಾಡಬೇಕು. ನಾನೊಂದು ನೆಕ್ಲೇಸ್ನ ನೋಡಿದ್ನಲ್ಲ, ಸೊ ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಗ್ರಾಮಲ್ಲಿ ನಾನು ನೋಡಿದ್ದೆ ಅಂದ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ 10 ಗ್ರಾಮ್ ಚಿನ್ನದ ನೆಕ್ಲೇಸ್ ನಂಗೆ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್. ಸಿಕ್ಕಿದೆ ಅಂತಲೇ ಫೀಲ್ ಆಗಬೇಕು, ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಬೇಕು ನೀವು. ಸೊ ಸಿಕ್ಕಿದೆ ಅಂದ್ಕೊಂಡು ಡೈಲಿ ನೀರು ಕುಡೀರಿ. ನೀವೆಷ್ಟು ಟೈಮ್ ನೀರು ಕುಡಿತೀರಪ್ಪ ದಿನಕ್ಕೆ? ಒಂದು ಗ್ಲಾಸ್ನಲ್ಲಿ ನೀರು ಫಿಲ್ ಮಾಡ್ಕೊಳ್ಳಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 7 ಟೈಮ್ ಅಂತ ಕುಡಿತೀರಲ್ವ. ಬೆಳಗ್ಗೆ ರಾತ್ರಿ ನೀವು ಫಿಲ್ ಮಾಡಿ ಇಟ್ಬಿಡಿ, ಬೆಳಗ್ಗೆ ಕುಡೀರಿ, ಮತ್ತೆ ಅದನ್ನು ಫಿಲ್ ಮಾಡಿ ಮಧ್ಯಾಹ್ನ ಕುಡೀರಿ, ಮತ್ತೆ ಫಿಲ್ ಮಾಡಿ ಸಾಯಂಕಾಲ ಕುಡೀರಿ, ಮತ್ತೆ ಫಿಲ್ ಮಾಡಿ ರಾತ್ರಿ ಕುಡೀರಿ. ಸೊ ಆ ಥರ ನೀವು ಫಿಲ್ ಮಾಡಿದಷ್ಟು ನೀವು ಏನೇನು ನೀವು ಹೇಳ್ಕೊಳ್ತಾ ಹೋಗ್ತೀರಾ, ನೀವು ಹೇಳ್ಕೊಳ್ಳುವಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೇ ಅದು ಸೇರ್ತಾ ಹೋಗುತ್ತೆ. ಅಂದರೆ ನಮಗೆ ನಿಜವಾಗ್ಲೂ ಸಿಕ್ಕಿದೆ ಅಂತ ಅಂದಾಗ ಅದು ನಿಮಗೆ ಗೊತ್ತಿಲ್ಲ. ಅದು ಪ್ರತಿಯೊಂದು ಇದರಲ್ಲಿ ವಾಕ್ಯ ನಾವು ಮಾತಾಡೋ ಇದರಲ್ಲಿ ಆ್ಯಕ್ಷನ್ ಇದೆ, ಓಕೆನಾ. ಅದರಲ್ಲಿ ಒಂದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಸೊ ಅದು ನಾವು ಫೀಲ್ ಮಾಡಿದಾಗ ಏನಾಗುತ್ತೆ ಅಂದರೆ ನಂಗೆ ನಿಜವಾಗ್ಲೂ ಸಿಕ್ಕಿದೆ ಅಂತಲೇ ಫೀಲ್ ಆಗುತ್ತೆ ಅದು. ಸೊ ಆ ಥರ ಫಸ್ಟ್ ಮೆಥಡು ನೀರನ್ನ ತುಂಬಿಸ್ಕೊಂಡು ನಾವು ಅಂದ್ಕೊಂಡು ಕುಡಿಯೋದು. ಸೆಕೆಂಡ್ ಮೆಥಡು ನಾನು ಜಾಸ್ತಿ ಫಾಲೋ ಮಾಡೋದು, ಅದನ್ನು ಹೇಳ್ತೀನಿ ಬನ್ನಿ. ಸೊ ಸೆಕೆಂಡ್ ಮೆಥಡಲ್ಲಿ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಅದೇ ಈ ಥರ ನೀರು ತುಂಬಿಟ್ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು ಚೀಟಿನಲ್ಲಿ ಹಾಕಿ ಬರೆದು ಬಿಡಬೇಕು. ನಿಮ್ಗೆ ಅಕಸ್ಮಾತ್ ಯಾವಾಗಲೂ ಹೇಳ್ಕೊಂಡು ನನಗೆ ಮಾಡೋಕ್ಕಾಗಲ್ಲ ಅಂದರೆ, ಸೊ ಈ ಥರ ಆಮೇಲೆ ಇದನ್ನು ಎಷ್ಟು ಸಲ ಹೇಳ್ಕೊಬೇಕಂದ್ರೆ ಒಂದು 7 ಟೈಮ್ಸು 14 ಟೈಮ್ಸ್ ಹೇಳ್ಕೊಂಡೇ ನೀವು ನೀರು ಕುಡಿಬೇಕು, ಹಂಗೆ ಕುಡಿಯೋಂಗಿಲ್ಲ. ಸೊ ಇದು ಆ ಥರ ಇರುತ್ತೆ. ಬಟ್ ಇದು ಆ ಥರ ಅಲ್ಲ. ಆಲ್ರೆಡಿ ನಾನು ಇದರಲ್ಲಿ ಬರೆದುಬಿಟ್ಟಿದ್ದೀನಿ. ನಾನು 10 ಗ್ರಾಮ್ ಗೋಲ್ಡ್ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ಬರ್ದಿರೋದ್ರಿಂದ, ಆಲ್ರೆಡಿ ನಂಗೆ ಸಿಕ್ಕಿದೆ ಅಂತ ಬರ್ದಿರೋದ್ರಿಂದ, ಸೊ ನಾನು ಜಸ್ಟ್ ಇದನ್ನು ನೀರು ಕುಡಿಬೇಕಾದ್ರೆ ಒಂದು ಸಲ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಇದರಲ್ಲಿ ಬರ್ದಿದೆ ಅಲ್ವಾ, ನಾನು 10 ಗ್ರಾಮ್ ಗೋಲ್ಡ್ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ. ಸೊ ನೀವು ಅದು ಕುಡಿಬೇಕಾದ್ರೆ ನಾನು ತೊಗೊಂಡಿದ್ದೀನಿ ಅಂತಲೇ ಫೀಲ್ ಮಾಡ್ಕೊಂಡು ಕುಡೀರಿ, ಓಕೆನಾ. ಸೊ ಆ ಥರ ನಾನು ಆ ಥರನೇ ಸೆಕೆಂಡ್ ಮೆಥಡ್ನೇ ತುಂಬ ಫಾಲೋ ಮಾಡೋದು. ಸೊ ಆ ಥರ ಮಾಡಿ ನನಗೆ ಅದು ಸಿಕ್ಕಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಆ ಚೀಟಿನ ತೆಗೆದುಬಿಟ್ಟು ಬೇರೆ ಚೀಟಿ ಹಾಕ್ತೀನಿ, ಆ ಥರ. ಸೊ ಓಕೆನಾ. ಸೊ ನನಗಿವಾಗ ಒಂದು ಆಸೆ ಏನು ಅಂದರೆ ನಾನು ಇನ್ನೊಂದು ಕಿವಿ ಓಲೆ ತೊಗೋಬೇಕು ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಆಲ್ರೆಡಿ ತುಂಬ ದಿವಸದಿಂದ ಮಾಡ್ತಾಯಿದ್ದೀನಿ, 1 ಮಂತ್ ಆಗಿರ್ಬೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು. ಸೊ ಅದು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು 1 ಮಂತ್ ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಅದಕ್ಕೆ ನೀರು ಮೇಲೆಲ್ಲ ಬೀಳ್ತಾ ಇರುತ್ತಲ್ಲ, ಅದಕ್ಕೆ ಇಂಕೆಲ್ಲ ಹೊಟ್ಟೋಗಿದೆ ನೋಡಿ. ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ಇದು ನಾನು ಒಂದು ಇದರಲ್ಲೂ ತೋರಿಸಿದ್ದೀನಿ ನಿಮಗೆ. ಯಾವುದೋ ಒಂದು ನನ್ನದೇ ಒಂದು ವ್ಲಾಗ್ನಲ್ಲಿ ನಾನು ತೋರಿಸಿದ್ದೀನಿ. ಸೊ ನಾನು ಅವತ್ತಿಂದ ಸ್ಟಾರ್ಟ್ ಮಾಡಿರೋದು. ಅದಾಗುತ್ತೆ, ಟೈಮ್ ತೊಗೊಳುತ್ತೆ. 1 ತಿಂಗಳಾರ ತೊಗೋಬೋದು, 2 ತಿಂಗಳಾರ ತೊಗೋಬೋದು, 3 ತಿಂಗಳಾರ ತೊಗೋಬೋದು. ಅದು ಒಟ್ಟಿನಲ್ಲಿ ನಿಮ್ಗೆ ಅದು ಸಿಗುತ್ತೆ, ಓಕೆನಾ. ಸೊ ಆ ಥರ. ಸೊ ನೋಡಿ ಈ ಥರ ಹಿಂಗೆ ಫಿಲ್ ಮಾಡಿದ್ದೀನಲ್ವ. ಸೊ ನಾನು ಇದರಲ್ಲಿ ಏನು ಬರ್ದಿದ್ದೀನಿ ಹೇಳಿ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆನ ತಗೊಂಡಿದ್ದೀನಿ ಅಂತ. ಸೊ ನಾನು ಹಿಂಗೆ ಅಂದ್ಕೊಂಡು ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ 3 ಸಲ ಹೇಳಿದೆ. ಉಫ್ 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 ಅಂತ 3 ಸಲ ಮಾಡಿ ಕುಡಿತೀನಿ. ನೋಡಿ ಈ ಥರ. ಇದಾದ್ಮೇಲೆ ಮತ್ತೆ ಇದನ್ನು ನೋಡಿ ಎಂಟಿ ಆಯ್ತಲ್ವಾ. ಸೊ ಮತ್ತೆ ಫಿಲ್ ಮಾಡಿ ಮತ್ತೆ ಮಧ್ಯಾಹ್ನ ಕುಡೀರಿ. ನಾನು ಈ ಥರ ದಿನದಲ್ಲಿ ನಾನು ಜಾಸ್ತಿ ನೀರು ಕುಡಿತೀನಿ, ಬಾಟಲಲ್ಲಿ ಜಾಸ್ತಿ ಕುಡಿತೀನಿ. ಬಟ್ ಇದ್ರಲ್ಲಿ ನಾನು ಫಿಲ್ ಮಾಡುವಾಗ ಬೆಳಗ್ಗೆ ಒಂದ್ಸಲ ಮಾಡಿರ್ತೀನಿ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ 4 ಟೈಮ್ಸ್ ಇದ್ರಲ್ಲಿ ಮಾಡ್ತೀನಿ ಫ್ರೆಂಡ್ಸ್. 4 ಇಲ್ಲ 5 ಟೈಮ್ಸ್ ಅಂದ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ತುಂಬ ಜಾಸ್ತಿ ನೀರು ಕುಡಿತೀನಿ, ಬಾಟಲ್ಸಲ್ಲಿ ಕುಡಿತಾನೆ ಇರ್ತೀನಿ. ನಂಗೆ ಅದೇನೋ ಹ್ಯಾಬಿಟ್ ಆಗಿಬಿಟ್ಟಿದೆ ಜಾಸ್ತಿ ನೀರು ಕುಡಿಯೋದು. ಸೊ ಅದು ಜಾಸ್ತಿ ನೀರು ಕುಡಿದ್ರೆ ಏನು ಗೊತ್ತಾ, ಡಿಟಾಕ್ಸ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ನಿಮ್ಮ ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಶೈನಿಂಗ್ ಗ್ಲೋ ಬರುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ನೀರನ್ನ ಕುಡಿತೀನಿ. ನೀವು ಚೆನ್ನಾಗಿ ನೀರು ಕುಡೀರಿ, ನೀರು ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಓಕೆನಾ. ಸೊ ಈ ಥರ ಫ್ರೆಂಡ್ಸ್, ಒಂದು ನಿಮಿಷ ಇರಿ. ಸೊ ಈ ಥರನೇ ಮಾಡಿ ಅದು ನಮಗೆ ಸಿಕ್ಕಿದ್ಮೇಲೆ ಆ ಸ್ಟಿಕ್ಕರ್ನ ತೆಗೆದಾಕ್ಬಿಡಿ. ಬೇರೆ ಏನಾರ ನಿಮ್ಮ ಡಿಸೈರ್ ಆಸೆ ಇದ್ದರೆ ಅದನ್ನು ಬರೀರಿ. 2 ಗ್ರಾಮ್ಸ್ ಉಂಗುರ ರಿಂಗ್ ಅದನ್ನು ಬರೆದುಬಿಟ್ಟು ಮಾಡಿ, ನಿಮಗೆ ಅದು ಸಿಗೋವರೆಗೂ. ಬಟ್ ಏನು ಗೊತ್ತಾ, ಮಾಡುವಾಗ ನೀವು ತುಂಬ ನಂಬಿಕೆ ಇಟ್ಟು ಮಾಡಬೇಕು. ಸುಮ್ಮನೆ ಅಯ್ಯೋ ಸಿಗುತ್ತೋ ಇಲ್ವೋ ಅಂತ ಮಾಡೋಕ್ಕೆ ಹೋಗಬೇಡಿ. ಆ ಥರ ಇದ್ದರೆ ಮಾಡಲೇಬೇಡಿ. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಯಾವಾಗಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರೋ ನಿಮಗೆ ಲೈಫಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ, ಅಚೀವ್ ಮಾಡೋಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್, ಓಕೆನಾ.
ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಜ್ಯುವೆಲ್ರಿ ವ್ಲಾಗ್ ಜೊತೆ ಚೆನ್ನಾಗಿರೋ ಟಿಪ್ಸ್ನೆಲ್ಲ ನಾನು ಹೇಳ್ಕೊಂಡು ಬರ್ತೀನಿ. ಸೊ ನನ್ನ ಚಾನಲ್ನ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.